ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಶ್ರಾವಣ ಸೋಮವಾರದ ವಿಶೇಷ ಶಿವಪೂಜೆನ ಹೇಗೆ ಮಾಡೋದು ಮತ್ತು ಅದರ ಪ್ರಯೋಜನಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರವೂ ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಶ್ರಾವಣ ಸೋಮವಾರದಂದು ಶಿವನನ್ನು ಪೂಜಿಸುವುದು ಹೇಗೆ, ಶ್ರಾವಣ ಸೋಮವಾರ ಶಿವಪೂಜೆ ಮಾಡುವುದರ ಪ್ರಯೋಜನವೇನು ಮತ್ತು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಶ್ರಾವಣ ಮಾಸವು ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದ್ದು, ಈ ಮಾಸದಲ್ಲಿ ವಿಧಿವಿಧಾನಗಳ ಪ್ರಕಾರ ಭಗವಾನ್ ಶಂಕರನನ್ನು ಪೂಜಿಸಿದರೆ ಅವನು ತುಂಬ ಸಂತೋಷನಾಗುತ್ತಾನೆ ಮತ್ತು ಎಲ್ಲ ಆಸೆಗಳನ್ನು ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ. ಈ ಬಾರಿ ಶ್ರಾವಣ ಮಾಸವು ಜುಲೈ 25ರಿಂದ ಆರಂಭವಾಗುತ್ತಿದ್ದು, ಈ ಬಾರಿ ಶ್ರಾವಣದಲ್ಲಿ 4 ಸೋಮವಾರಗಳು ಬರುತ್ತವೆ. ಶ್ರಾವಣ ಮಾಸದ ಮೊದಲ ಸೋಮವಾರದ ವ್ರತವು ಜುಲೈ 28ರಂದು, ಹಾಗೆ 2ನೇ ಶ್ರಾವಣ ಸೋಮವಾರ ವ್ರತ ಆಗಸ್ಟ್ 4ರಂದು, 3ನೇ ಶ್ರಾವಣ ಸೋಮವಾರ ವ್ರತ ಆಗಸ್ಟ್ 11ರಂದು, ಹಾಗೆ ಕೊನೆಯ ಅಂದರೆ 4ನೇ ಸೋಮವಾರ ವ್ರತ 18ನೇ ತಾರೀಕಿನಂದು ಬರಲಿದೆ. ಶ್ರಾವಣ ಸೋಮವಾರದ ಪೂಜೆ ವಿಧಾನವನ್ನು ನೋಡೋದಾದರೆ, ಶ್ರಾವಣ ಸೋಮವಾರದ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಬೇಕು. ಸೂರ್ಯೋದಯದೊಂದಿಗೆ ಮೊದಲು ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಪೂಜೆ ಮಾಡುವ ಮೊದಲು ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಮನೆಯನ್ನು ಶುದ್ಧೀಕರಿಸಿ ನಂತರ ನೀವು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ಬಯಸಿದರೆ, ನಂತರ ಮಣ್ಣಿನ ಶಿವಲಿಂಗವನ್ನು ಮಾಡಿ ಅದನ್ನು ಶಮಿಯೊಂದಿಗೆ ಪಾತ್ರೆಯಲ್ಲಿ ಇರಿಸಿ ಅದರ ನಂತರ ನೀರನ್ನು ಸುರಿಬೇಕು. ಶಿವಲಿಂಗವನ್ನು ಹೆಬ್ಬರಳಿನ ತುದಿಗೆ ಮಾತ್ರ ಸಮನಾಗಿರುವಷ್ಟು ಮಾಡಬೇಕು, ತೀರಾ ದೊಡ್ಡದು ಮಾಡಬಾರ್ದು. ನೆನಪಿನಲ್ಲಿಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಹೆಬ್ಬಟ್ಟು ಎಷ್ಟಿರುತ್ತೋ ಅದರ ತುದಿವರೆಗೂ ಮಾತ್ರ ಅದು ಬರಬೇಕು, ಅಷ್ಟನ್ನು ಮಾತ್ರ ಮಾಡಬೇಕಾಗತ್ತೆ, ಅದಕ್ಕಿಂತ ದೊಡ್ಡದಾಗಿರಬಾರ್ದು. ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ಭೋಲೆನಾಥನ ವಿಗ್ರಹ ಅಥವಾ ಫೋಟೋದ ಮುಂದೆ ಕುಳಿತು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ನೀವು ಇರಿಸಿರುವ ವಿಗ್ರಹ ಅಥವಾ ಫೋಟೋ ಭೋಲೆನಾಥನ್ ಮತ್ತು ತಾಯಿ ಪಾರ್ವತಿ ಎರಡನ್ನೂ ಒಳಗೊಂಡಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಇದರ ನಂತರ ಮಮ ಕ್ಷೇಮ ಸ್ಥೈರ್ಯ ವಿಜಯಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸೋಮವ್ರತಂ ಕರಿಷ್ಯೆ ಮಂತ್ರವನ್ನು ಪಠಿಸಿ. ಇದರ ನಂತರ ದಯನ್ನಿತ್ಯಂ ಮಹೇಶ್ವರಂ ರಜತಗಿರಿನಿಭಂ ಚಾರು ಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗ ಪರಶುಮೃಗ ವರಾಭೀತಿಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾಸ್ತುತ ಮಮರಗಣೈವ್ಯೋಗ್ರಕೃತಿಂ ವಸಾನಂ ವಿಶ್ವಾಗ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಇದನ್ನು ಧ್ಯಾನ ಮಾಡಿದ ನಂತರ ಶಿವನನ್ನು ಮತ್ತು ಪಾರ್ವತಿಯನ್ನು ಓಂ ನಮಃ ಶಿವಾಯ್ ಮಂತ್ರದಿಂದ ಪೂಜಿಸಿ, ಮಂತ್ರವಲ್ಲದೆ ಹೂವುಗಳನ್ನು, ಧೂಪದೀಪಗಳನ್ನು, ಹಣ್ಣುಗಳನ್ನು, ಪ್ರಸಾದವನ್ನು ದೇವರಿಗೆ ಅರ್ಪಿಸಿ ನಂತರ ಶಿವಚಾಲಿಸವನ್ನು ಪಠಿಸಿ ದೇವರಿಗೆ ಆರತಿ ಮಾಡಿ. ಇದರ ನಂತರ ಕೇವಲ ಹಣ್ಣುಗಳನ್ನು ಮಾತ್ರ ಆಹಾರವನ್ನಾಗಿ ತೆಗೆದುಕೊಳ್ಳಬೇಕು. ಹಾಗೆ ಶ್ರಾವಣ ಮಾಸದ ಮಹತ್ವವನ್ನು ನೋಡೋದಾದರೆ, ಶ್ರಾವಣ ಸೋಮವಾರದ ಉಪವಾಸವನ್ನು ಆಚರಿಸುವ ಮೂಲಕ ಭೋಲೆನಾಥ ಮತ್ತು ಮಾತಾ ಪಾರ್ವತಿಯ ಆಶೀರ್ವಾದವು ಭಕ್ತರ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಉಳಿಯುತ್ತದೆ. ಇದರೊಂದಿಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯೂ ಇರುತ್ತದೆ. ಈ ಕಾರಣದಿಂದ ಶ್ರಾವಣ ಮಾಸಕ್ಕೆ ಸನಾತನ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಶಂಕರ ದೇವರನ್ನು ಪೂಜಿಸಲು ಶ್ರಾವಣ ತಿಂಗಳು ಅತ್ಯುತ್ತಮವಾದುದು ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಶ್ರಾವಣ ಸೋಮವಾರದಂದು ಶಂಕರ ದೇವರಿಗೆ ಅಭಿಷೇಕ ಮಾಡುವುದರಿಂದ ನವಗ್ರಹಗಳ ದೋಷಗಳು ನಿವಾರಣೆಯಾಗುತ್ತವೆ, ಮದುವೆಯಲ್ಲಿ ಬರುವ ಸಮಸ್ಯೆಗಳು ದೂರವಾಗುತ್ತವೆ. ಇದರೊಂದಿಗೆ ಒಬ್ಬ ವ್ಯಕ್ತಿಯು ಎಲ್ಲ ರೀತಿಯ ಪಾಪಗಳಿಂದಲೂ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ. ಶಿವನನ್ನು ಪ್ರಸನ್ನಗೊಳಿಸಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳೋದಾದರೆ, ಶ್ರಾವಣ ಮಾಸದ ಮೊದಲ ಸೋಮವಾರ ತಪ್ಪದೆ ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ವಿಶೇಷ ಫಲಿತಾಂಶಗಳನ್ನು ಪಡೆಯಲು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿದ ನಂತರ ಭೋಲೆನಾಥ ದೇವಾಲಯಕ್ಕೆ ಹೋಗಿ ಇದರ ನಂತರ ಶಿವ, ಮಾತಾ ಪಾರ್ವತಿ ಮತ್ತು ನಂದಿಗೆ ಗಂಗಾಜಲವನ್ನು ಅರ್ಪಿಸಿ ಇದರ ನಂತರ ಶಿವಲಿಂಗಕ್ಕೆ ಶ್ರೀಗಂಧ, ಬಿಲ್ವಪತ್ರೆ, ದಾತುರ ಮತ್ತು ಅಕ್ಷತೆಯನ್ನು ಅರ್ಪಿಸಿ ನಂತರ ಬಿಳಿ ಬಣ್ಣದ ಸಿಹಿ ವಸ್ತುಗಳಾದ ಸಕ್ಕರೆ ಮಿಠಾಯಿಯನ್ನು ಅಥವಾ ಬರ್ಫಿಯನ್ನು ಭಗವಾನ್ ಶಿವನಿಗೆ ಅರ್ಪಿಸುವುದು. ಹಾಗೆ ಮೊದಲ ಸೋಮವಾರವನ್ನು ತಪ್ಪದೆ ಇದನ್ನು ಪಠಿಸಿ. ಶ್ರಾವಣ ಮಾಸದ ಮೊದಲ ಸೋಮವಾರ ಉತ್ತರಕ್ಕೆ ಮುಖ ಮಾಡಿ ಶಿವನನ್ನು ಆರಾಧಿಸಿ, ಇದರಿಂದ ಅವನಿಗೆ ತುಂಬ ಸಂತೋಷವಾಗುತ್ತದೆ.
ಶ್ರಾವಣದ ಪ್ರತಿ ಸೋಮವಾರದಂದು ಭಕ್ತನು ನಿಯಮಿತವಾಗಿ ಶಿವಮಂತ್ರವಾದ ಓಂ ನಮಃ ಶಿವಾಯ್ ಮಂತ್ರವನ್ನು 11, 21, 51 ಅಥವಾ 108 ಬಾರಿ ಉತ್ತರ ದಿಕ್ಕಿಗೆ ಎದುರಾಗಿ ಕುಳಿತು ಪಠಿಸಬೇಕು. ಇದರಿಂದ ಶಿವನು ಶೀಘ್ರದಲ್ಲೇ ಸಂತೋಷಗೊಳ್ಳುತ್ತಾನೆ. ಈ ರೀತಿಯಾಗಿ ಶ್ರಾವಣ ಸೋಮವಾರದ ವ್ರತವನ್ನು ಸಾಂಗಗೊಳಿಸಬೇಕಾಗತ್ತೆ. ಇದನ್ನು ಸುಮಂಗಲಿಯರು ತಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಕೂಡ ಮಾಡ್ತಾರೆ. ಹಾಗೆ ಮದುವೆಯಾಗದೇ ಇರುವಂತಹ ಹುಡುಗಿಯರು ಕೂಡ ಉತ್ತಮ ಪತಿ ಸಿಗಲಿ ಅನ್ನೋ ಕಾರಣಕ್ಕೂ ಕೂಡ ಮಾಡ್ತಾರೆ. ಹಾಗೆ ಇದರಲ್ಲಿ ಹೇಳಿರೋ ಮಂತ್ರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕರೆಕ್ಟಾಗಿ ಬರ್ಕೊಂಡು ಪ್ರೊನೌನ್ಸೇಷನ್ನ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ. ಥ್ಯಾಂಕ್ ಯು.